ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂಡ್ ಓಕೆ, ಈ ಪರಿಷತ್ನಲ್ಲೂ ಕೂಡ ಈ ತುಮಕೂರಿನ ಹಾಸ್ಟೆಲ್ ವಿಚಾರ ಪ್ರಸ್ತಾಪ ಆಗಿದೆ. ಶೂನ್ಯ ವೇಳೆಯಲ್ಲಿ ವಿಚಾರವನ್ನ ಭಾರತಿ ಶೆಟ್ಟಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮೂಢ ನಂಬಿಕೆಯಿಂದ ಹಾಸ್ಟೆಲ್ಗಳಿಗೆ ಬೀಗ ಬಿದ್ದಿದೆ. ದೇವಿಯ ಶಾಪದ ಭಯಕ್ಕೆ ಹಾಸ್ಟೆಲ್ ಕಳ್ಸಕ್ಕೆ ಪೇರೆಂಟ್ಸ್ಗಳು ಹಿಂದೇಟಾಗ್ತಾ ಇದ್ದಾರೆ. ಬೇರೆ ಜಾಗಕ್ಕೆ ಹಾಸ್ಟೆಲ್ ಸ್ಥಳಾಂತರ ಆಗಬೇಕು ಅಂತ ಗ್ರಾಮಸ್ಥರು ಕೂಡ ಮನವಿ ಮಾಡ್ತಾ ಇದ್ದಾರೆ. ಬಗ್ಗೆ ಕ್ರಮ ವಹಿಸಿ ಅಂತ ಸರ್ಕಾರಕ್ಕೆ ಭಾರತಿ ಶೆಟ್ಟಿ ಮನವಿ ಮಾಡಿದ್ದಾರೆ. ಾಗಿ ಸರ್ಕಾರಿ ಕಟ್ಟಡ ಪಾಳು ಬಿದ್ದಿರುವಂಥದ್ದು. ಕೊರಟಗೆರೆಯ ಗ್ರಾಮವೊಂದರಲ್ಲಿ ಊರ ದೇವತೆ ದೇಗುಲ ಬಳಿ ಇರುವ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಮುಟ್ಟಾಗುವ ಯುವತಿ ಮಹಿಳೆಯರು ಈ ದೇಗುಲ ಬಳಿ ಬರಬಾರದೆಂಬ ನಂಬಿಕೆಯಿಂದಾಗಿ ಸಮಸ್ಯೆ. ಸರ್ಕಾರಗಳು ಗ್ರಾಮೀಣ ಭಾಗದ ಬಾಲಕಿಯರ ಶಿಕ್ಷಣಕ್ಕೆ ಅನುಕೂಲವಾಗಲೆಂದು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ವಸತಿ ನಿಲಯವೊಂದು ಮೂಢನಂಬಿಕೆಯ ಕಾರಣಕ್ಕೆ 8 ವರ್ಷದಿಂದ ಪಾಳು ಬಿದ್ದಿದೆ. ವಿದ್ಯಾರ್ಥಿ ನಿಲಯದ ಸಮೀಪದಲ್ಲೇ ಗ್ರಾಮ ದೇವತೆ ಏಳುಮಂದಮ್ಮನ ದೇವಸ್ಥಾನವಿದೆ. ದೇವಿಯ ಪಾರಂಪರಿಕ ಕಟ್ಟುಪಾಡುಗಳ ಪ್ರಕಾರ ಋತುಸ್ರಾವವಾದ ಮಹಿಳೆಯರು ಅಥವಾ ಬಾಣಂತಿಯರು ಈ ಭಾಗದಲ್ಲಿ ಸಂಚರಿಸಬಾರದು ಎಂಬ ಬಲವಾದ ನಂಬಿಕೆ ಗ್ರಾಮಸ್ಥರಲ್ಲಿದೆ. ನಿಯಮ ಮೀರಿದರೆ ದೇವಿಯ ಮುನಿಸಿಗೆ ಗುರಿಯಾಗಿ ಅನಾಹುತಗಳು ಸಂಭವಿಸಬಹುದೆಂಬ ಭಯವಿದೆ. ಈ ಕಾರಣದಿಂದಾಗಿ ಹೆಣ್ಣು ಮಕ್ಕಳನ್ನು ಈ ವಸತಿ ನಿಲಯಕ್ಕೆ ಕಳಿಸಲು ಪೋಷಕರು ಹಿಂದೇಟು ಹಾಕುತ್ತಿದ್ದಾರೆ. ವಿದ್ಯಾರ್ಥಿ ನಿಲಯವನ್ನು ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸಿ ಬಾಲಕಿಯರ ವಸತಿ ನಿಲಯವನ್ನು ಗ್ರಾಮದ ಒಳಗಿನ ಸುರಕ್ಷಿತ ಜಾಗಕ್ಕೆ ಬದಲಾಯಿಸಿದರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಸ್ಥಳೀಯರು ಸರ್ಕಾರಕ್ಕೆ ಮನವಿ. ಭಾರತಿ ಶೆಟ್ಟಿ ಅವರು ಪರಿಷತ್ನಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು. ಹಾಗಾದ್ರೆ ಇದು ಏನು ಗೊತ್ತಾ, ವೆರಿ ಸಿಂಪಲ್. ಕೋತಿ ತಾನ್ ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನೋ ರೀತಿಯಲ್ಲಿ ಗ್ರಾಮಸ್ಥರಿಗೆ ದೇವಸ್ಥಾನದ ವಿಚಾರದಲ್ಲೂ ಯಾವುದೇ ರೀತಿಯ ಪ್ರಸ್ತಾಪ ಇಲ್ಲ. ಆ್ಯಂಡ್ ಅಲ್ಲಿ ಹೆಣ್ಮಕ್ಳು ಇರಬಾರ್ದು, ಹಾಸ್ಟೆಲ್ ಇರಬಾರ್ದು, ಮುಟ್ಟಾಗೋ ಹೆಣ್ಮಕ್ಳಿಂದ ಇಲ್ಲಿಗೇನೋ ಕೆಟ್ಟದಾಗುತ್ತೆ ಇಲ್ಲ. ಗ್ರಾಮಸ್ಥರ ತಲೆಯಲ್ಲೂ ಅದಿಲ್ಲ, ದೇವಸ್ಥಾನ ಆಡಳಿತ ಮಂಡಳಿಯವರ ತಲೆಯಲ್ಲೂ ಅದಿಲ್ಲ. ಈ ಹಾಸ್ಟೆಲ್ಗೆ ಹೆಣ್ಣು ಮಕ್ಕಳು ಈ ಹಾಸ್ಟೆಲ್ಗೆ ಬೇಕಾಗಿರುವ ಫೆಸಿಲಿಟೀಸ್ ಅನ್ನ ಕೊಡುವಲ್ಲಿ ಇವರು ಎಡವಿದ್ದಾರೆ. ಅಲ್ಲಿ ಒಂದು ಭದ್ರತೆ ಇಲ್ಲ, ಸರಿಯಾಗಿ ಅಡುಗೆ ಮಾಡೋರ್ನ ನೇಮಕ ಮಾಡಕ್ ಆಗ್ತಾ ಇಲ್ಲ. ಭದ್ರತೆ ಇಲ್ದೆಲ್ಲರೋ ಹಾಸ್ಟೆಲ್ಗೆ ಸುಮ್ಮನೆ ಹೆಗ್ಗಾಮುಗ ಹೋಗ್ಲಿ ಬಿಡು ಅತ್ಲಾಗ ಇರ್ತಾರೆ ಅನ್ನೋ ಗಂಡು ಮಕ್ಳು ಅವರು ಹೆಣ್ಮಕ್ಳು ವಿಚಾರ. ಇದರಿಂದ ಹೆದರ್ಕಂಡು ಏನ್ ಮಾಡ್ತಾ ಇದಾರೆ, ಪೇರೆಂಟ್ಸ್ಗಳು ಕಳ್ಸಕ್ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದನ್ನೇನ್ ಮಾಡಿದ್ರು, ದೇವ್ರ ತಲೆಗೆ ತಂದು ಕಟ್ಟಿದ್ರು. ಹಿಂದೆನೆ ಹಾಸ್ಟೆಲ್ ಇರೋದು ಮುಟ್ಟುಗಿಟ್ಟು ಆಗ್ಬಿಟ್ರೆ ಅಂದ್ರೆ ಪೀರಿಯಡ್ಸ್ ಆಗ್ಬಿಟ್ರೆ ಇಲ್ಲೇನೋ ಕೆಟ್ಟದಾಗ್ಬಿಡುತ್ತೆ ಅಥವಾ ಹೆಣ್ಮಕ್ಳಿಗೆ ಏನೋ ಸಮಸ್ಯೆ ಆಗ್ಬಿಡುತ್ತೆ ಅಂತ ಇಲ್ದಲ್ಲಿರೋ ಸ್ಟೋರಿನ ನರೇಟಿವ್ ಮಾಡಿದ್ರು. ಅಂಡ್ ಅದೇ ಊರಿನಲ್ಲಿ ಸ್ವಲ್ಪ ಆಸುಪಾಸಿನಲ್ಲಿ ಗಂಡು ಮಕ್ಕಳ ಹಾಸ್ಟೆಲ್ ಕೂಡ ಇದೆಯಂತೆ. ವೆರಿ ಸಿಂಪಲ್. ಈಗ ಹಾಸ್ಟೆಲ್ನ ತಗೊಂಡೋಗಿ ಪಕ್ಕಕ್ಕೆ ಜರುಗ್ಸಕ್ಕಾಗಲ್ಲ. ಈ ಹಾಸ್ಟೆಲ್ ಇದ್ರೆ ಅದ್ರ ಪಾಡಿಗೆ ಇರ್ಲಿ ಬಿಡಿ. ಗಂಡು ಮಕ್ಳು ಹಾಸ್ಟೆಲ್ ನಾವು ಇವ್ರಿಗೆ ಶಿಫ್ಟ್ ಮಾಡೋದು, ಇವ್ರನ್ನ ಕರ್ಕೊಂಡ್ಬಂದು ಹೆಣ್ಮಕ್ಳು ಹಾಸ್ಟೆಲ್ಗೆ ಶಿಫ್ಟ್ ಮಾಡೋದು ತುಂಬಾ ಸುಲಭವಾಗಿ. ಅಂದ್ರೆ ಈ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಳ್ಳುವಂತಹ ಸಾಹಸ ಯಾಕೆ? 3-4 ವರ್ಷದಿಂದ ಬಾಗ್ಲಾಕಿದ್ದಾರೆ ಅಂದ್ರೆ ಇದರಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಓದೋಕ್ಕೂ ಸಮಸ್ಯೆ ಆಗಿರುತ್ತೆ. ಅಂದ್ರೆ ಅಧಿಕಾರಿಗಳು ಈ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳಕ್ಕೆ ಮುಂದಾಗಿಲ್ಲ ಅಷ್ಟೇ, ಅವ್ರಿಗೆ ಬೇಡವಾಗಿದೆ ಇದು. ನೆಪ ಮಾತ್ರ ದೇವ್ರ ತಲೆ ಕಟ್ಟಿದ್ರು, ಅದು ಹೆಣ್ದೇವ್ರಿಗೇನೆ. ಹುಡುಗಿರೇನೋ ಮುಟ್ಟಾಗ್ತಾವಂತೆ ಪಾಪ ಹೆಣ್ಮಕ್ಳು ಮುಂದೆನೆ ದೇವಸ್ಥಾನ ಇದೆಯಂತೆ, ಅದೇನೋ ಅಪಚಾರ ಆಗ್ಬಿಡುತ್ತೆ, ಕೆಟ್ಟದಾಗ್ಬಿಡುತ್ತೆ ಅಂತ ಪೇರೆಂಟ್ಸ್ ತಲೆಗೆ ತುಂಬೋ ಕೆಲಸ. ಅಲ್ಲಿ ಫೆಸಿಲಿಟೀಸ್ ಕೊಟ್ಟಿಲ್ಲ. ಹೆಣ್ಮಕ್ಳು ಹಾಸ್ಟೆಲ್ಗೆ ಒಂದು ಸೆಕ್ಯೂರಿಟಿ ವಿಚಾರ ಇಲ್ಲ, ಅಡುಗೆಯರ ಸಮಸ್ಯೆ ಇದೆ, ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಹೋಗಿ 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 ಅಂದ್ರೆ ಎಲ್ಲಿ ಯಾವ್ದಾರ ಹಾಳ್ಕೊಂಪೆನಾ, ಹಸುಕೊಂಡು ಸಾಯ್ತಾರ? ವ್ಯವಸ್ಥೆ ಬೇಡವಾಗಾದ್ರೆ ಯಾವ್ದಾದ್ರು ಮೂಲೆಯಲ್ಲಿ ಬಿದ್ದಿರ್ತಾರ? ವ್ಯವಸ್ಥೆ ಮಾಡ್ದಲೆ ಮುಟ್ಟು ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡ್ಕೊಂಡು ನೀವು ದೇವಸ್ಥಾನಕ್ಕೆ ಅಥವಾ ಹೆಣ್ಣು ದೇವರಿಗೆ ಶಾಪ ತಟ್ಟುತ್ತೆ ಅತ್ತಟ್ಟುತ್ತೆ ಅನ್ಕೊಂಡು ಕಟ್ತೀರಾ ಅಂದ್ರೆ ಅದೇ ಹೆಣ್ಣು ದೇವಿ ನಿಜವಾಗಿಯೂ ನಿಮ್ಮನ್ನು ಕ್ಷಮಿಸ್ತಾಳ? ಅಧಿಕಾರಿಗಳಿಗೆ ಕೇಳ್ತಾ ಇರೋ ಪ್ರಶ್ನೆ ಇದು. ಇನಿಷಿಯೇಟಿವ್ ತಗೊಂಡು ಹೆಣ್ಮಕ್ಳು ಓದ್ಬೇಕು ಅನ್ನೋ ಉತ್ಸಾಹ ನಿಮ್ಮಲ್ಲಿ ಇದ್ದಿದ್ರೆ ಈ ರೀತಿಯ ಗಾಸಿಪ್ಗಳು ಹೇಳಕ್ ನೀವು ಬಿಡ್ತಾನೆ ಇರಲಿಲ್ಲ. ಶೇಮ್ ಆಗುತ್ತೆ, ನಾಚಿಕೆ ಆಗ್ಬೇಕು. ಈ ಕಾಲದಲ್ಲೂ ಕೂಡ ಇಲ್ದಲೇ ಇರೋ ಕಟ್ಟುಕತೆಗಳನ್ನು ಕಟ್ಟಿ ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆ ಬಳಿಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಷ್ಟೇ. ನೀವು ಹೆಣ್ಮಕ್ಳ ಓದನ್ನು ಸಹಿಸ್ಲಿಲ್ಲ ಅಂತ ಹೇಳ್ಬೇಕಾಗತ್ತೆ. ನಂಬರ್ 1. ನಂಬರ್ 2, ದೇವಸ್ಥಾನಕ್ಕೂ ಮಸಿ ಬಳಿಯೋ ಕೆಲಸವನ್ನ ಮಾಡಿದ್ರಿ, ನೀವು ಕಳಂಕ ತರೋ ಕೆಲಸವನ್ನ ಮಾಡಿದ್ರಿ. ಏಳುಮಂದಮ್ಮ ದೇವಸ್ಥಾನ ಹೇಳಿದ್ರಾ? ತಾಯಿ ಬಂದು ಹೇಳಿದ್ಲಾ ನಿಮ್ಗೆ? ಯಾರ್ದಾದ್ರು ಮೈ ಮೇಲೆ ಬಂದು ಹೇಳಿದ್ಲಾ? ಈ ಹೆಣ್ಮಕ್ಳು ಮುಟ್ಟಾಗುತ್ತವೆ ಅದು ಅಪಚಾರ, ನನಗೆ ತಡ್ಕೊಳಕ್ಕಾಗಲ್ಲ ಅಂತ ಆಕೆ ಹೇಳಿದ್ಲಾ ಯಾರ್ದಾದ್ರು ಮೈ ಮೇಲೆ ಬಂದು? ಇಲ್ಲ.
ನಿಮ್ ಯೋಗ್ಯತೆಗೆ ಅಲ್ಲಿ ಹಣ ಏನಿರುತ್ತೆ ಅದನ್ನ ಕಬಳಿಸಿರ್ತೀರಿ, ಮೂಲಭೂತ ಸೌಕರ್ಯಗಳನ್ನ ಕೊಡಕ್ಕಾಗಿರಲ್ಲ. ಅದ್ ಗಮನಕ್ಕೆ ಬಂದು 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 ಹೆಣ್ಮಕ್ಳು ಅವ್ರ ಪೇರೆಂಟ್ಸ್ಗೆ ಹೇಳೋ ಕೆಲಸ ಮಾಡಿರ್ತಾರೆ, ತಂದೆ ತಾಯಿಗಳು ಹಾಸ್ಟೆಲ್ಗೆ ಕಳ್ಸಿರಲ್ಲ. ವೆರಿ ಸಿಂಪಲ್. ಅದನ್ನ ತಗೊಬಂದ್ ನೀವೇನ್ ಮಾಡಿದ್ರಿ, ದೇವ್ರ ತಲೆ ಕಟ್ಟಿದ್ರಿ.